ಫ್ರೆಂಡ್ಸ್, ಮಾಯಾ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇದೇನು ಅಂತ ಗೊತ್ತಾ? ಮುಲ್ತಾನಿ ಮಿಟ್ಟಿ. ಇದ್ರ ಬಗ್ಗೆ ತುಂಬ ಜನರಿಗೆ ಗೊತ್ತಿದೆ, ಆದರೆ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಲ್ವಾ? ನಾನು ನಮ್ಮ ಚಾನಲ್ನಲ್ಲಿ ಹಲವಾರು ಹೋಮ್ ರೆಮಿಡೀಸ್ಗೆ ಈ ಮುಲ್ತಾನಿ ಮಿಟ್ಟಿನ ಉಪಯೋಗಿಸಿದ್ದೀನಿ. ಆದರೆ ಕೆಲವರು ಇದು ಏನು, ಇದನ್ನ ಹೇಗೆ ಉಪಯೋಗಿಸ್ತಾರೆ, ಇದು ಎಲ್ಲಿ ಸಿಗತ್ತೆ ನಮಗೆ ಅಂತ ಹೇಳಿ ಹಲವಾರು ಕ್ವಶನ್ಸ್ನ ಕೇಳಿದ್ರು. ನಿಮ್ಮ ಎಲ್ಲ ಡೌಟ್ಸ್ನ ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಫ್ರೆಂಡ್ಸ್, ಈ ಮುಲ್ತಾನಿ ಮಿಟ್ಟಿನ ನಮ್ಮ ಹಿಂದಿನ ಕಾಲದಿಂದಲೂ ಸಹ ಉಪಯೋಗಿಸ್ತಾ ಬರ್ತಾ ಇದ್ದಾರೆ. ಇದು ಹಿಂದಿನ ಕಾಲದವರಿಗೂ ಕೂಡ ತುಂಬ ಚೆನ್ನಾಗಿ. ಈ ಮುಲ್ತಾನಿ ಮಿಟ್ಟಿ ಒಂದು ಇದ್ರೆ ಸಾಕು, ನಿಮ್ಮ ಮೊಡವೆಗಳು, ಮೊಡವೆ ಕಲೆಗಳು, ಆಯಿಲಿ ಸ್ಕಿನ್, ಪಿಗ್ಮೆಂಟೇಷನ್ ಅಂದರೆ ಬಂಗು, ಬಿಸಿಲಿನಿಂದ ಮುಖ ಕಪ್ಪಾಗಿರುವುದು, ಇವೆಲ್ಲವುದಕ್ಕೂ ಈ ಮುಲ್ತಾನಿ ಮಿಟ್ಟಿ ತುಂಬಾ ಸಹಾಯ ಮಾಡುತ್ತೆ, ಹಾಗೆ ಅತಿ ಬೇಗ ಕಡಿಮೆ ಮಾಡುತ್ತೆ. ಬನ್ನಿ, ಇವತ್ತು ನಾವು ಈ ಮುಲ್ತಾನಿ ಮಿಟ್ಟಿನ ಯಾರೆಲ್ಲ ಉಪಯೋಗಿಸ್ಬೇಕು ಮತ್ತು ಯಾವುದಕ್ಕೆ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ನೋಡೋಣ. ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಕೂಡ ಈ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ? ಹಾಗಾದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಇದೇ ಮೊದಲ ಬಾರಿಗೆ ನೋಡ್ತಾ ಇದ್ರಿ, ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು. ಫ್ರೆಂಡ್ಸ್, ಮುಲ್ತಾನಿ ಮಿಟ್ಟಿ ಪ್ಯಾಕೆಟ್ ನೋಡಿ ಈ ರೀತಿಯಾಗಿರುತ್ತೆ. ಹಾಗೆ ಇದರಲ್ಲಿ ನಮಗೆ ಹಲವಾರು ಬ್ರ್ಯಾಂಡ್ಗಳು ಸಿಗುತ್ತೆ. ಹಾಗೆ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ. ನಿಮಗೆ ಲೋಕಲ್ ಶಾಪ್ನಲ್ಲಿ ಎಲ್ಲಾದರೂ ಕೇಳಿ ಸಿಗುತ್ತೆ. ಇದರಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಕೊಟ್ಟಿರ್ತಾರೆ ನೋಡಿ, ಈ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೋದು. ನಾನು ಇದನ್ನು ತಂದಾಗಲೇ 6 ಮಂತ್ಸ್ ಆಯಿತು. ಜಸ್ಟ್ 3 ಪ್ಯಾಕೆಟ್ಸ್ನ ಅಷ್ಟೇ ಖಾಲಿ ಮಾಡಿದ್ದೀನಿ. ನಿಮ್ಗೆ ಆರಾಮಾಗಿ ಒಂದು 6 ರಿಂದ 8 ತಿಂಗಳವರೆಗೂ ಬರುತ್ತೆ ಇದು. ಇದರ ರೇಟ್ ಕೂಡ ನಿಮಗೆ 30 ರೂಪಾಯಲ್ಲೇ ಸಿಗುತ್ತೆ, ತುಂಬ ಕಡಿಮೆ ರೇಟ್ಗೆ ಸಿಗುತ್ತೆ ಇದು. ಇದನ್ನು ನೀವು ಹೇಗೆ ಉಪಯೋಗಿಸ್ಬೇಕು ಅಂದರೆ, ಫಸ್ಟು ನಾನೀಗ ಆಯಿಲಿ ಸ್ಕಿನ್ಗೆ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಒಂದು ಬೌಲ್ಗೆ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಮುಲ್ತಾನಿ ಮಿಟ್ಟಿನ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ರೋಸ್ ವಾಟರ್ ಅಥವಾ ನೀರನ್ನ ಹಾಕಬೇಕು. ನಿಮಗೆ ಒಂದು ವೇಳೆ ತುಂಬ ಚಿಕ್ಕ ಚಿಕ್ಕ ಮೊಡವೆಗಳಾಗಿರುತ್ತೆ ಕೆಲವರಿಗೆ ಕೆನ್ನೆ ಮೇಲೆ, ಅಂಥವ್ರಾಯಿತು ಅಂದರೆ ರೋಸ್ ವಾಟರ್ನ ಉಪಯೋಗಿಸಿ. ಇಲ್ಲ ಮೊಡವೆಗಳೇನಿಲ್ಲ, ಆಯಿಲಿ ಸ್ಕಿನ್ ಜಾಸ್ತಿ ಇದೆ ಅನ್ನೋರು ಜಸ್ಟ್ ನೀರು ಒಂದೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಫೇಸ್ಗೆ ಅಪ್ಲೈ ಮಾಡಿದ್ರೆ ಆಯಿತು. ನೀವು ಇದನ್ನು ಡೈಲಿ ಫೇಸ್ ವಾಶ್ ರೀತಿಯಲ್ಲಾದರೂ ಉಪಯೋಗಿಸ್ಬೋದು ಅಥವಾ ಫೇಸ್ ಪ್ಯಾಕ್ ರೀತಿಯಲ್ಲಾದರೂ ಉಪಯೋಗಿಸ್ಬೋದು. ಡೈಲಿ ಫೇಸ್ ವಾಶ್ ಅಂತ ಹೇಳಿದ್ರೆ ಈ ಪೌಡ್ರನ್ನ ಸ್ವಲ್ಪ ಕೈಗೆ ತೊಗೊಂಡ್ಬಿಟ್ಟು ಈ ರೀತಿ ನೀರಿನಲ್ಲಿ ಮಿಕ್ಸ್ ಮಾಡಿ ಜಸ್ಟ್ ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಆನಂತರ ವಾಶ್ ಮಾಡಿಕೊಂಡ್ರೆ ಇದು ನಿಮ್ಮ ಫೇಸ್ ವಾಶ್ ಆಗುತ್ತೆ. ಡ್ರೈ ಸ್ಕಿನ್ ಇರೋರು ಡೈಲಿ ಉಪಯೋಗಿಸ್ಬೇಡಿ, ಇದರಿಂದ ಸ್ಕಿನ್ ಮತ್ತಷ್ಟು ಡ್ರೈ ಆಗುತ್ತೆ. ನೀವು ವಾರದಲ್ಲಿ 2 ಸಲ ಬೇಕಾದರೂ ಉಪಯೋಗಿಸ್ಕೋಬೋದು. ಹಾಗೆ ನಿಮಗೆ ಒಂದು ವೇಳೆ ಮೊಡವೆಗಳಿತ್ತು, ಮೊಡವೆ ಕಲೆಗಳು ಜಾಸ್ತಿ ಇದೆ, ಆಯಿಲಿ ಸ್ಕಿನ್ ಇದೆ ಅನ್ನೋರು ಅವ್ರು ಯಾವ ರೀತಿ ಪ್ಯಾಕ್ ಯೂಸ್ ಮಾಡಬೇಕು ಅಂದರೆ, ಈ ರೀತಿಯಾಗಿ 1 ಟೇಬಲ್ ಸ್ಪೂನಷ್ಟು ಮುಲ್ತಾನಿ ಮಿಟ್ಟಿ, ಅದಕ್ಕೆ ಸ್ವಲ್ಪ ನೀರು ಅಥವಾ ರೋಸ್ ವಾಟರ್ನ ಹಾಕಿ, ಆನಂತರ ನೋಡಿ ಇಲ್ಲಿ ನನ್ನ ಹತ್ರ ನೀಮ್ ಪೌಡರ್ ಇದೆ, ಅಂದರೆ ಈ ಬೇವಿನ ಎಲೆ ಪುಡಿ ಇರುತ್ತಲ್ವ, ಸೊ ಅದನ್ನು ಹಾಕ್ತಾಯಿದ್ದೀನಿ. ನಿಮಗೆ ಈ ರೀತಿ ಮಾರ್ಕೆಟಲ್ಲಿ ಸಿಗುತ್ತೆ. ಒಂದು ವೇಳೆ ಸಿಗಲಿಲ್ಲ ಅಂತ ಅನಿಸಿದ್ರೆ ಮನೆ ಹತ್ತಿರ ಇರೋವಂಥ ಎಲೆಗಳನ್ನು ತೆಗೆದುಬಿಟ್ಟು ಒಣಗಿಸಿ ಅದನ್ನು ಪುಡಿ ಮಾಡಿಕೊಂಡ್ರೆ ಈ ರೀತಿ ಬೇವಿನ ಎಲೆ ಪುಡಿ ತಯಾರಾಗುತ್ತೆ. ಇದಕ್ಕೆ ಒಂದು 1/4 ಚಮಚದಷ್ಟು ಈ ಬೇವಿನ ಎಲೆ ಪುಡಿನ ಹಾಕ್ಕೊಳ್ಳಿ. ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀವು ಎಲ್ಲೆಲ್ಲಿ ಮೊಡವೆಗಳಾಗಿದೆ ಅಲ್ವಾ ಅಲ್ಲಲ್ಲಿ ಅಪ್ಲೈ ಮಾಡ್ಕೋಬೋದು, ಅಥವಾ ಇಡೀ ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು. ತುಂಬ ಒಳ್ಳೆಯದು, ಏನೂ ಸೈಡ್ ಎಫೆಕ್ಟ್ಸ್ ಏನೂ ಇರೋದಿಲ್ಲ. ನೋಡಿ, ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನಿಮಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ನಿಮ್ಮ ಪಿಗ್ಮೆಂಟೇಷನ್ ಇತ್ತು, ಸ್ಕಿನ್ನಲ್ಲಿ ಟ್ಯಾನ್ ಇತ್ತು ಅನ್ನೋರಾಯಿತು ಅಂದರೆ ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನ ಮಿಕ್ಸ್ ಮಾಡಿ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ನೀವು ಇದನ್ನು ಹುಡುಗಿಯರಾದರೂ ಉಪಯೋಗಿಸ್ಬೋದು, ಹುಡುಗರಾದರೂ ಉಪಯೋಗಿಸ್ಬೋದು, ಯಾರು ಉಪಯೋಗಿಸಿದ್ರು ಕೂಡ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೆ ನಿಮಗೆ ಒಂದು ವೇಳೆ ಪಿಗ್ಮೆಂಟೇಷನ್ ಜಾಸ್ತಿ ಇದೆ ಅಂದ್ಕೊಳ್ಳೋರು ಇದರಲ್ಲಿ ಸ್ವಲ್ಪ ಆ್ಯಪಲ್ ಸೈಡರ್ ವೆನಿಗರ್ನ ಮಿಕ್ಸ್ ಮಾಡಿ ಜಸ್ಟ್ ಒಂದು 4 ರಿಂದ 5 ಡ್ರಾಪ್ನಷ್ಟು ಹಾಕಿಬಿಟ್ಟು ಈ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು. ಇಲ್ಲ ನಿಮಗೆ ಲೈಟ್ ಆಗಿದೆ ಪಿಗ್ಮೆಂಟೇಷನ್ ಅನ್ನೋರು ಜಸ್ಟ್ ಅರಿಶಿನ ಪುಡಿ, ನಾನು ಹೇಳಿದ್ನಲ್ಲ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಬನ್ನಿ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ನಿಮ್ಮ ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡಿಕೊಂಡು ಆನಂತರ ನೀವು ಈ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು.
ಸೊ ನನ್ನ ಹಿಂದಿನ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ರೆ ನೀವು ನನ್ನ ಮುಖದಲ್ಲಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಆಗಿತ್ತು. ನಾನು ಹೆಚ್ಚಾಗಿ ಈ ಸಮ್ಮರ್ನಲ್ಲಿ ಅಂದರೆ ಈ ಬೇಸಿಗೆಗಾಲದಲ್ಲಿ ನಾನು ಈ ಮುಲ್ತಾನಿ ಮಿಟ್ಟಿನ ಉಪಯೋಗಿಸ್ತೀನಿ. ಏಕೆಂದರೆ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಬೇಗನೆ ನನಗೆ ಮೊಡವೆಗಳಾಗಿರ್ಬೋದು, ಆಯಿಲಿ ಸ್ಕಿನ್ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕಾಗಿ ನಾನು ಮುಲ್ತಾನಿ ಮಿಟ್ಟಿನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀನಿ. ನೋಡಿ, ನಿಮ್ಮ ಕಣ್ಣುಗಳಿಗೆ ಅಪ್ಲೈ ಮಾಡದೆ ಈ ರೀತಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಹಾಗೆ ಈ ಮುಲ್ತಾನಿ ಮಿಟ್ಟಿ ಸ್ವಲ್ಪ ಲೈಟಾಗಿ ತರ್ತರಿಯಾಗಿರುತ್ತೆ. ಹಾಗಾಗಿ ಕೆಲವರಿಗೆ ಮುಖದಲ್ಲಿ ಮೊಡವೆಗಳು ಜಾಸ್ತಿ ಇರುತ್ತಲ್ವ, ಹಾಕಿಬಿಟ್ಟು ರಬ್ ಮಾಡಬೇಡಿ, ಜಸ್ಟ್ ಲೈಟಾಗಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ನೀವು ರಬ್ ಮಾಡಿದ್ರೆ ಬ್ಲಡ್ ಎಲ್ಲ ಬಂದುಬಿಡುತ್ತೆ. ನೋಡಿ, ಈ ರೀತಿ ಅಪ್ಲೈ ಮಾಡಿಬಿಟ್ಟು ಒಂದು 10 ನಿಮಿಷ ವೆಯ್ಟ್ ಮಾಡಿ. 10 ನಿಮಿಷ ಆದಮೇಲೆ ನಿಮ್ಮ ಮುಖನ ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡಿ, ವಾಶ್ ಮಾಡ್ಕೊಂಡ್ಮೇಲೆ ಈ ರೀತಿ ಆಗಿರುತ್ತೆ. ಇದನ್ನು ಒರೆಸ್ಕೊಂಡ್ಬಿಟ್ಟು ನೀವು ಮತ್ತೆ ಸೋಪು, ಫೇಸ್ ವಾಶ್ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಬೆಳಗ್ಗೆ ಸಂಜೆ 2 ಟೈಮ್ಸ್ ಯೂಸ್ ಮಾಡ್ಬೋದು. ಇದ್ರ ಮೇಲೆ ನೀವು ಕ್ರೀಮು ಅಥವಾ ಫೇಸ್ ಕ್ರೀಮ್ ಯಾವುದಾದ್ರೂ ಅಪ್ಲೈ ಮಾಡ್ಕೋಬೋದು. ಫ್ರೆಂಡ್ಸ್, ಹಾಗೆ ಈ ಮುಲ್ತಾನಿ ಮಿಟ್ಟಿನ ಉಪಯೋಗಿಸೋದ್ರಿಂದ ಡೆಡ್ ಸ್ಕಿನ್ ರಿಮೂವ್ ಮಾಡುತ್ತೆ, ಫೈನ್ ಲೈನ್ಸ್ನ ರಿಮೂವ್ ಮಾಡುತ್ತೆ. ಹಾಗಾಗಿ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಆದರೆ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಡ್ರೈ ಅನಿಸುತ್ತೆ. ಅದಕ್ಕಾಗಿ ನೀವು ವಾರದಲ್ಲಿ ಅಟ್ಲೀಸ್ಟ್ 2 ಟೈಮ್ಸ್ ಆದರೂ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಹುಡುಗರು ಸಹ ಉಪಯೋಗಿಸ್ಬೋದು ಅಂತ ಹೇಳಿದ್ನಲ್ವಾ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಇದನ್ನು ನಾನು ಯೂಸ್ ಮಾಡ್ತೀನಿ, 100% ರಿಸಲ್ಟ್ ಸಿಕ್ಕಿದೆ. ಅದಕ್ಕಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಇದು ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ನ ಕೊಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ. ಇನ್ನು ಇದೇ ರೀತಿಯಾದಂಥ ಒಳ್ಳೆ ಬ್ಯೂಟಿ ಟಿಪ್ಸ್ಗಳಿಗಾಗಿ ನಮ್ಮ ಮಾಯಾ ಲೋಕ ಕನ್ನಡ ಚಾನಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.